ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋಲಾರ್ ಟೆಕ್ ಸೊಲ್ಯೂಷನ್. ವಿ ಆರ್ ಆಥರೈಸ್ಡ್ ಚಾನಲ್ ಪಾರ್ಟ್ನರ್ ಫಾರ್ ಆಕ್ಸನ್ ಸೋಲಾರ್ ಸೊಲ್ಯೂಷನ್ ರಾಜ್ಕೋಟ್ ಗುಜರಾತ್. ಸೊ ನೀವು ಇವಾಗ ಇಲ್ಲಿ ನೋಡ್ಬೋದು 550 ವ್ಯಾಟ್ಸ್ ಮೋನೋಪರ್ಕ್ ಲೂಮ್ ಸೋಲಾರ್ ಪ್ಯಾನಲ್ಸ್. ಸೊ ಲೂಮ್ ಸೋಲಾರ್ ಪ್ಯಾನಲ್ಸ್ನ ನಾವು ಯೂಸ್ ಮಾಡಿಬಿಟ್ಟು 3 ಆಕ್ಸನ್ ಮೋಟ್ರ್ಗಳನ್ನ ಓಡಿಸ್ತಾ ಇದ್ದೀವಿ. 3 ನಂಬರ್ಸ್ ಆಫ್ ಆಕ್ಸನ್ ಮೋಟ್ರ್. ಅಂದರೆ ಒಟ್ಟಿಗೆ ಎಲ್ಲ ಮೋಟ್ರುಗಳು ಓಡೋದಿಲ್ಲ, ಯಾವುದಾದ್ರೂ ಒಂದು ಮೋಟ್ರು ಓಡುತ್ತೆ. ಎಲ್ಲದಕ್ಕೂ ಚೇಂಜ್ ಓವರ್ MCBಗಳು ಹಾಕಿದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಆಕ್ಸನ್ ಡ್ರೈವ್. ಏನಿದು ಚೇಂಜ್ ಓವರ್ ಸ್ವಿಚ್ದು ಬೋರ್ಡ್. ಇದು ಫಸ್ಟ್ MCB ಬಂದು ಮೋಟ್ರ್ 1, ಸೆಕೆಂಡ್ MCB ಬಂದು ಮೋಟ್ರ್ 2, ಥರ್ಡ್ MCB ಬಂದು ಮೋಟ್ರ್ 3. ಯಾವುದಾದ್ರೂ ಒಂದು ಮೋಟ್ರನ್ನ ಅಟ್ ಎ ಟೈಮ್ ಓಡಿಸ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ಲೂಮ್ ಸೋಲಾರ್. ನೋಡಿ ಇದು ನೋಡಿ ಚೇಂಜ್ ಓವರ್ ಸ್ವಿಚ್ಗಳು. ಇಲ್ಲಿ ಒಟ್ಟು 3 ಮೋಟ್ರ್ ರನ್ ಮಾಡ್ತಾ ಇರೋದು, ಅಟ್ ಎ ಟೈಮ್ ಮಾಡೋದಿಲ್ಲ, ಒಂದಾದ್ಮೇಲೆ ಒಂದು. ಇದು ಮಾಡ್ತಾ ಇದ್ದಾಗ ಅದು ಮಾಡ್ತಾ ಇದ್ದಾಗ ಇದು. ಆಕ್ಸನ್ ಸೋಲಾರ್ ಸೊಲ್ಯೂಷನ್ ಡ್ರೈವ್ ಬಾಕ್ಸ್ ಇದು ಚೇಂಜ್ ಓವರ್ ಸ್ವಿಚ್ ನಾವು ಇಲ್ಲೇ ರೆಡಿ ಮಾಡ್ಕೊಂಡಿರೋದು. ಇಲ್ಲಿ ನೋಡಿ ಆಲ್ರೆಡಿ 2 ಕೇಬಲ್ ಹೋಗಿದೆ. ಒಂದು ಕೇಬಲ್ ಬಂದು ಇಲ್ಲಿ ಇಲ್ಲಿಂದ ಒಂದು 400 ಅಡಿ ಅಷ್ಟು ದೂರದಲ್ಲಿ ಒಂದು ಮೋಟ್ರ್ ಇದೆ, ಅಲ್ಲಿ ಹೋಗಿದೆ. ಇನ್ನೊಂದು ಕೇಬಲ್ ಬಂದು ಇಲ್ಲೇ ಇಲ್ಲಿದೆ ನೋಡಿ, ಇಲ್ಲಿಗೆ ಬಂದಿದೆ. ಇನ್ನೊಂದು ಮೋಟ್ರ್ ಬಂದು ಈ ಹೊಂಡಕ್ಕೆ ಹಾಕ್ತಾರೆ. ಈ 2 ನೀರನ್ನ ತೊಗೊಬಂದು ಇಲ್ಲಿ ಡಂಪ್ ಮಾಡಿಕೊಂಡು ಈ ಹೊಂಡದಿಂದ ನೀರನ್ನ ಹೊರಗಡೆ ಕುಡಿತಾರೆ. ಹೊಂಡ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 10 ಫೀಟ್ ಆಳ ಇದೆ ಅಷ್ಟೇ. ಇಲ್ಲಿ 2 ಬೋರ್ ಐತೆ. ಎರಡು ಬೋರ್ ಐತೆ. ಒಂದು ಕೃಷಿ ಹೊಂಡದ್ದು ಒಂದು ಮೋಟ್ರ್ ಐತೆ. ಒಟ್ಟು 3 ಮೋಟ್ರ್ ಇದೆ. 3 ಮೋಟ್ರಲ್ಲಿ ಫಸ್ಟ್ನೇದು ಬಂದು ಫಸ್ಟ್ ಬೋರು, ಓಕೆ. ಎರಡನೇದು ಬಂದು ಸೆಕೆಂಡ್ ಬೋರು, ಮೂರನೇದು ಬಂದು ಕೃಷಿ ಹೊಂಡದ್ದು, ಓಕೆ. 3ನೇ ಮೋಟ್ರದ್ದು ಬಂದು ಕೃಷಿ ಹೊಂಡದ್ದು. ಇದು ಬಂದು ಇದು ಸೋಲಾರು. ಇದು ಮೋಟ್ರ್ ಆನ್. ಓಕೆನಾ. ಇವಾಗ ನೀವು ಇಷ್ಟ ಬಂದು ಯಾವ್ದು ಮೋಟ್ರ್ ಆನ್ ಮಾಡ್ಬಿಟ್ಟು ಇವಾಗ ನಾವು 2ನೇ ಬೋರ್ನ ಆನ್ ಮಾಡ್ತಿದ್ದೀನಿ. ಓಕೆ. ಅದರ 2ನೇ ಬೋರ್ನು DP ಯಾವುದು MCB ಆನ್ ಮಾಡ್ಕೊಂಡು ನೆಕ್ಸ್ಟ್ ಬೋರು ಸೋಲಾರ್ನ ಆನ್ ಮಾಡ್ಕೊಳ್ಳೋದು. ಸೋಲಾರ್ ಆನ್ ಮಾಡಿದ ತಕ್ಷಣನೇ ನೆಕ್ಸ್ಟ್ ಮೋಟ್ರ್ ರನ್ನಿಂಗ್ ಇಟ್ಕೊಳ್ಳೋದು. ನೀರು ಎಲ್ಲ ಈ ಕೃಷಿ ಹೊಂಡಕ್ಕೆ ಬರೋದಣ್ಣ? ಎಲ್ಲ ಕೃಷಿ ಹೊಂಡಕ್ಕೆ ನೀರು, 2 ಬೋರ್ ನೀರು ಕೃಷಿ ಹೊಂಡಕ್ಕೆ ಬರೋದು. ಓಕೆ. ಮತ್ತೆ ವಾಟರ್ದು ಪ್ರೆಷರ್ ಎಲ್ಲ ಓಕೆನಾ ಅಣ್ಣ? ನೀರೆಲ್ಲ ಓಕೆ. ಎಷ್ಟು ಬಿಸಿಲಿನ ತಾಪಮಾನ ಇರ್ತದ ಅಷ್ಟು ನೀರು ಇದು ಬರ್ತದ. ಒಂದು 3 ಪಾಯಿಂಟ್ ಇದ್ರುವ ಮೋಟ್ರು ರನ್ನಿಂಗ್ ಇರುತ್ತೆ, ನೀರು ಬರುತ್ತೆ. ಅದ್ರಲ್ಲಿ 10 ಪಾಯಿಂಟ್ ಇತ್ತು ಅಂತಂದ್ರ ಏನು ನಾವು ಪೈಪ್ ಹಾಕಿರ್ತೀವಿ ಆ ಪೈಪ್ ತುಂಬಾನು ಬರ್ತದೆ. ಓಕೆ. ಮತ್ತೆ ಇದು ಅಣ್ಣ ಓಪನ್ ವೆಲ್ ಈ ಕೃಷಿ ಹೊಂಡಕ್ಕೆ ಹಾಕಿದಿರಲ್ಲ ಮೋಟ್ರು, ಅದ್ರದ್ದು ನೀವು ಎಷ್ಟು ಗೇಟ್ ವಾಲ್ಗೂ ಒಂದೇ ಸರಿ ಇದು ಮಾಡ್ತೀರಾ? ಒಂದೇ ಸರಿ ಅಂತಂದ್ರ ಈಗ 2, 4, 2, 6, 2, 8 ಗೇಟ್ ವಾಲ್ ಐತೆ. 8 ಗೇಟ್ ವಾಲ್ ಒಂದೇ ಸರಿಗೆ ಓಪನ್ ಮಾಡ್ತೀವಿ. 8 ಗೇಟ್ ವಾಲ್ಗೂ ಒಂದೇ ಸರಿ ಓಪನ್ ಮಾಡಿದ್ರೆ ಎಲ್ಲದಕ್ಕೂ ಡ್ರಿಪ್ ಅಲ್ಲಿ ನೀರು ಹೋಗುತ್ತೆ. ಓಕೆ, ಸರಿ ಅಣ್ಣ, ಥ್ಯಾಂಕ್ ಯು. ನೀರು ಕಮ್ಮಿ ಇದೆ ಅಣ್ಣ ಅದು. ನೀವು ಇವಾಗ ನೋಡ್ಬೋದು 1.5 ಇಂಚು ಫುಲ್ಲು ಪ್ರೆಷರ್ ಡೆಲಿವರಿ ಬರ್ತಾ ಇರೋದು. ಹಿಂಗೆ ಎಸಿತಾ ಇದೆ ನೋಡ್ಬೋದು ಇಲ್ಲಿ.
ಏನು ಕರೆಂಟು ಮನೆ ಕರೆಂಟ್ಗಾ? ಅಣ್ಣ ಹಂಗಿದ್ರೆ ಅದಕ್ಕೆಲ್ಲ UPS ಬೇಕಣ್ಣ. UPS ಬೇಕೇ ಬೇಕಣ್ಣ ಅದಕ್ಕೆ. ಅದ್ರಲ್ಲಿ ನ್ಯೂಟ್ರಲ್ ಬರೋದಿಲ್ಲ ಅಣ್ಣ, ನ್ಯೂಟ್ರಲ್ ಬರೋದೇ ಇಲ್ಲ ಅದು. ಹಾಂ ಅಣ್ಣ, ಹೌದು ಅಣ್ಣ, UPS ಲಿಂಕ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಎತ್ಬಿಟ್ಟು ಆ ಕಡೆಗೆ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಳ್ಳಿ. ಹೆಂಗಿದ್ದಣ್ಣ ನೀರು? ಹಾಂ, ಬನ್ನಿ ಅಣ್ಣ ಮುಂದೆ ನಿಂತ್ಕೊಳ್ಳಿ. ಅದಕ್ಕೆ ಎರ್ಚ್ತದೆ. ಎರಡು ಬೋರಲ್ಲಿ ಟೆಂಪ್ರೇಚರ್ ಕೇಳಿ ನನಗೆ ನಮ್ಮದು ಮಾಮೂಲಿ ಇದನ್ನಾಗಿದ್ರೆ ಅವ್ರು ಹೇಳೋದು ಕರೆಕ್ಟು. ನಮ್ಮದು ಸೋಲಾರ್ ಮೋಟ್ರ್, ಮಾಮೂಲಿ ಮೋಟ್ರ್ ಆಗಿದ್ರೆ ನಮಗೂ ಕರೆಕ್ಟ್. ಯಾಕಂದರೆ ಸೋಲಾರ್ಲಿ ನಾವು ಡಬಲ್ ನೋಡಿದ್ರೆ ಅಣ್ಣ ಒಂಚೂರು ಮೇಲ್ಗಡೆ ಇರಿಸ್ಲಿ. ಬೀಳ್ತದೆ ಇದು, ಹಂಗೆ ಬೀಳುತ್ತೆ. ಆಮೇಲೆ ಇದು ಹತ್ರ ಹೀಗೆ ಪ್ಲಾನ್ ಮಾಡ್ಕೊಳ್ಳಿ ಸೋಲಾರ್. ಹಾಂ ಸರ್.